ಹಾಯ್ ಎಲ್ಲರಿಗೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಗಲಕಾಯಿ ಕಹಿ ಅನ್ನೋರು ಈ ರೀತಿಯಾಗಿ ಹಾಗಲಕಾಯಿ ಗೊಜ್ಜು ಒಮ್ಮೆ ಮಾಡಿ ನೋಡಿ. ಹಾಗಲಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಮಸಾಲ ಮಾಡಲಿಕ್ಕೆ ಹುಳಿ ಒಂದನ್ನು ಬಿಟ್ಟು ಬೇರೆಲ್ಲದನ್ನ ರೋಸ್ಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಏನೆಲ್ಲ ಹಾಕೊಂಡಿದ್ದೇನೆ ಅಂದ್ರೆ ಜೀರಿಗೆ, ಕೊತ್ತಂಬರಿ, ಮೆತ್ತೆ, ಹುಳಿ, ಬೆಳ್ಳುಳ್ಳಿ 2 ಎಸಳು ಮತ್ತೆ ಕೆಂಪು ಮೆಣಸು. ಇಷ್ಟಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳುದು. ಈ ತರ ಕೂಡ ಮಾಡ್ಕೊಳ್ಬಹುದು, ಇಲ್ಲದಿದ್ರೆ ಇದನ್ನು ಪುಡಿ ಮಾಡಿ ಕೂಡ ಹಾಕೊಳ್ಬಹುದು. ಎರಡು ಕೂಡ ತುಂಬಾ ರುಚಿ ಆಗ್ತದೆ. ಒಗ್ಗರಣೆ ಮಾಡ್ಲಿಕ್ಕೆ 3 ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೇನೆ. ಇದಕ್ಕೆ ಸಾಸಿವೆ, 3 ಎಸಳಷ್ಟು ಬೆಳ್ಳುಳ್ಳಿ, ಕಟ್ ಮಾಡಿದ ಒಂದು ಈರುಳ್ಳಿ ಮತ್ತೆ ಟೊಮೆಟೊ, ಕರಿಬೇವಿನ ಸೊಪ್ಪು. ಇದನ್ನ ಮೊದಲಿಗೆ ಫ್ರೈ ಮಾಡ್ಕೊಳ್ಬೇಕು. ಈ ಟೊಮೆಟೊ ಮತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಮೊದಲು. ಅದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ತೇನೆ. ಇದು ಸಾಫ್ಟ್ ಆಗಿ ಬೇಗನೆ ಬೇಯ್ತದೆ. ನಾನಿಲ್ಲಿ ಹಾಗಲಕಾಯಿ ಎಷ್ಟು ಬೇಯಲಿಕ್ಕೆ ಉಪ್ಪು ಬೇಕು ನೋಡಿ ಅಷ್ಟು ಹಾಕೊಂಡಿದ್ದೇನೆ. ಇನ್ನು ನಾನು ಉಪ್ಪು ಹಾಕೊಳ್ಳುದಿಲ್ಲ. ನಂತರ ಈ ಒಗ್ಗರಣೆಗೆ ಕಟ್ ಮಾಡಿದ ಹಾಗಲಕಾಯನ್ನ ಹಾಕೊಂಡು ಇದು ಈರುಳ್ಳಿ ಟೊಮೆಟೊ ಇದೆಲ್ಲ ಮಿಕ್ಸ್ ಆಗುವ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಈ ಹಾಗಲಕಾಯಿ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಬೇಕು. ಈ ಹಾಗಲಕಾಯಿ ಕಹಿ ಇರ್ತದೆ, ಅದಕ್ಕಾಗಿ ನಾನಿಲ್ಲಿ ಬೆಲ್ಲ ಹಾಕೊಳ್ತಿದ್ದೇನೆ. ಇದನ್ನಿನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗಲಕಾಯನ್ನ ಬೇಯಲಿಕ್ಕೆ ಬಿಡ್ಬೇಕು. ಇವಾಗ ಇದು ಬೆಂದಿದೆ ನೋಡಿ, ಇಷ್ಟು ಬೆಂದ್ರೆ ಸಾಕಾಗ್ತದೆ. ಇನ್ನಿದಕ್ಕೆ ಆಗ್ಲೇ ಮಾಡಿಟ್ಕೊಂಡಂತಹ ಮಸಾಲೆಯನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಒಟ್ಟಿಗೆ ಬೇಯಲಿಕ್ಕೆ ಬಿಡ್ಬೇಕು. ಮಸಾಲೆ ಬೆಲ್ಲ ಸೇರಿ ಕಹಿ ಹೋಗುವ ತನಕ ಬೇಯಿಸ್ಬೇಕು. ಇಷ್ಟು ಬೇಯಿಸಿದ್ರೆ ಹಾಗಲಕಾಯಿ ಗೊಜ್ಜು ರೆಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.